ಎಲ್ರಿಗೂ ನಮಸ್ಕಾರ ಹಾಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಒಂದು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತ. ಇದಕ್ಕೆ ಎಲಿಜಿಬಿಲಿಟಿ ಏನಿರುತ್ತೆ, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಮತ್ತು ಎಷ್ಟು ಸ್ಕಾಲರ್ಶಿಪ್ ಬರುತ್ತೆ, ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು, ಹಾಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು. ಈಗ ಫಸ್ಟಾಗಿ ಸ್ಟಾರ್ಟ್ ಮಾಡೋಣ. ಈ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಯಾವ ಥರ ಡಾಕ್ಯುಮೆಂಟ್ಸ್ ಯಾವ ಥರ ಬೇಕು ಮತ್ತು ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಸ್ಕಾಲರ್ಶಿಪ್ಪು ನಿಮಗೆ 19th ಬರ್ತ್ಡೇ ಆ್ಯನಿವರ್ಸರಿ ಆಫ್ ರಿಲಯನ್ಸ್ ಫೌಂಡರ್ ಚೇರ್ಮನ್ ಶ್ರೀ ಧೀರುಭಾಯಿ ಅಂಬಾನಿ in December 2022, Mrs. Neeta Ambani, Reliance Foundation founder and chairperson, announced that 50,000 scholarships would be awarded over 10 years with the belief that the best way to ensure that nation's progress is to invest in its youth. ಅಂತಂದರೆ ಫೌಂಡರ್ ರಿಲಯನ್ಸ್ ಫೌಂಡೇಶನ್ನ ಫೌಂಡರ್ ಆಗಿರುವಂತಹ ಚೇರ್ಮನ್ ಆಗಿರುವಂತಹ ಧೀರುಭಾಯಿ ಅಂಬಾನಿಯವರ 90ನೇ ಹುಟ್ಟುಹಬ್ಬದ ವರ್ಷದ ದಿನದಾಗಿ 2020ರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಈ ಸ್ಕಾಲರ್ಶಿಪ್ಪನ್ನು. ಪ್ರತಿ ವರ್ಷ ಈ ಸ್ಕಾಲರ್ಶಿಪ್ಪನ್ನು ಕೊಡ್ತಾನೆ ಇದ್ದಾರೆ 2022ರಿಂದ. ಈ ವರ್ಷ ಸಹ ಆ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ನಲ್ಲಿ ತುಂಬ ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡೋದಕ್ಕೆ ಈ ಸ್ಕಾಲರ್ಶಿಪ್ಸನ್ನು ಕೊಡ್ತಿದ್ದಾರೆ. ನೀವು ಎಲಿಜಿಬಿಲಿಟಿ ನೋಡೋದಾದರೆ ಫಸ್ಟು ನೀವು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು ಮತ್ತು ನೀವು 12th ಪಾಸ್ ಆಗಿರಬೇಕು. ಇದರಲ್ಲಿ 2 ಟೈಪ್ ಸ್ಕಾಲರ್ಶಿಪ್ಸ್ ಇದೆ ನಿಮಗೆ. ಒಂದು ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ, ಇನ್ನೊಂದು ರಿಲಯನ್ಸ್ ಫೌಂಡೇಶನ್ ಮಾಸ್ಟರ್ ಡಿಗ್ರಿ ಸ್ಕಾಲರ್ಶಿಪ್ ಅಂತ. ಅಂಡರ್ ಗ್ರ್ಯಾಜುಯೇಟ್ ಅಂದರೆ ಡಿಗ್ರಿ, ಇಂಜಿನಿಯರಿಂಗಿಂದ ಹಿಡಿದು BSc ಇಂದ ಹಿಡಿದು ಎಲ್ಲ ಯಾವ್ಯಾವ ಡಿಗ್ರಿ ಎಲ್ಲ ಬರುತ್ತೆ. BSc ಆ್ಯಂಡ್ BTech, ಇಂಜಿನಿಯರಿಂಗ್, MBBS, ನಿಮ್ಗೆ ಯಾವೆಲ್ಲ ಕೋರ್ಸಸ್ ಬರುತ್ತೆ ಗ್ರ್ಯಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಸು, ಅವೆಲ್ಲ ಕೋರ್ಸಸ್ಗಳಿಗೆ ಇದು ಸ್ಕಾಲರ್ಶಿಪ್ಪು. ಇನ್ನೊಂದು ಸ್ಕಾಲರ್ಶಿಪ್ ಇದೆ ರಿಲಯನ್ಸ್ ಫೌಂಡೇಶನ್ ಮಾಸ್ಟರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ಸ್ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ಇದಾದಮೇಲೆ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾನೀಗ ಮಾತಾಡ್ತಿರುವಂಥದ್ದು ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ. ಅದಕ್ಕೆ ಎಲಿಜಿಬಿಲಿಟಿ ಏನೇನು ಇರಬೇಕಪ್ಪ ಅಂದರೆ, ನೀವು ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು, ನೀವು 12th ಮಿನಿಮಮ್ 60% ಮಾರ್ಕ್ಸ್ ತೊಗೊಂಡಿರಬೇಕು. ಹಾಗೆ ಈ ವರ್ಷ ಅಂದರೆ ಅಕಾಡೆಮಿಕ್ ಇಯರ್ 25-26ಗೆ ನೀವು ಫಸ್ಟ್ ಇಯರ್ ಡಿಗ್ರಿಗೆ ಎನ್ರೋಲ್ ಆಗಿರಬೇಕು. ದಟ್ಸ್ ಅ ಫುಲ್ ಟೈಮ್ ಡಿಗ್ರಿ. ಅಂದರೆ ಇಲ್ಲಿ ಪಾರ್ಟ್ ಟೈಮ್ ಇರುವಂಥ ಡಿಗ್ರಿ ಕೋರ್ಸಸ್ಗಳಿಗೆ ಅಪ್ಲೈ ಆಗೋದಿಲ್ಲ. ನೀವು ಇಲ್ಲಿ ರೆಗ್ಯುಲರ್ ಮತ್ತು ಫುಲ್ ಟೈಮ್ ಡಿಗ್ರಿ ಕೋರ್ಸನ್ನು ಚಾಯ್ಸ್ ಆಗಿ ತೊಗೊಂಡಿದ್ರೆ ಮಾತ್ರ ನೀವು ಎಲಿಜಿಬಲ್. ಇನ್ನೊಂದು ಏನಪ್ಪ ಅಂತಂದರೆ, ನಿಮ್ಮ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಲೆಸ್ ದೆನ್ 15 lakhs ಇರಬೇಕಾಗಿರುತ್ತೆ. ಬಟ್ ಜಾಸ್ತಿ ಪ್ರಿಫರೆನ್ಸ್ ಕೊಡುವಂಥದ್ದು ಯಾರ ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 2.5 lakhsಗಿಂತ ಕಡಿಮೆ ಇರುತ್ತೋ ಅವ್ರಗಳಿಗೆ, 2.5 lakhsಗಿಂತ ಯಾರ್ದು ಕಡಿಮೆ ಇರುತ್ತೋ ಫ್ಯಾಮಿಲಿ ಇನ್ಕಮ್, ಅವರಿಗೆ ಪ್ರಿಫರೆನ್ಸ್ ಜಾಸ್ತಿ ಕೊಡ್ತಾರೆ. ಇಲ್ಲಿ ಮಿನಿಮಮ್ ಎಲಿಜಿಬಿಲಿಟಿ ಏನಪ್ಪ ಅಂದರೆ, ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 15 lakhs ಇರಬೇಕು ಅಂತ, ಕಡಿಮೆ 15 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ. ಜಾಸ್ತಿ ಪ್ರಿಫರೆನ್ಸ್ ಕೊಡುವಂಥದ್ದು ಯಾರ್ದು ಫ್ಯಾಮಿಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರುತ್ತೋ ಅವರಿಗೆ ಜಾಸ್ತಿ ಪ್ರಿಫರೆನ್ಸನ್ನು ಕೊಡ್ತಾರೆ. ಅದಾದ ನಂತರ ನಿಮಗೆ ಇಲ್ಲಿ ಒಂದು ಆಪ್ಟಿಟ್ಯೂಡ್ ಟೆಸ್ಟ್ ಇಸ್ ಮ್ಯಾಂಡೇಟ್ರಿ. ಅಂದರೆ ನಿಮಗೊಂದು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಇದಕ್ಕೆ ಆ ಆಪ್ಟಿಟ್ಯೂಡ್ ಟೆಸ್ಟನ್ನು ಬರೀಬೇಕಾಗುತ್ತೆ. ಯಾವಾಗ ಬರೀಬೇಕಾಗುತ್ತೆ, ಏನದು ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಇಷ್ಟು ನಿಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. ನೆಕ್ಸ್ಟ್ ಬೆನಿಫಿಟ್ಸ್ ಏನಪ್ಪ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದಾದರೆ, ಬೆನಿಫಿಟ್ಸ್ ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಅರೌಂಡ್ 2 lakhsವರೆಗೂ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಡಿಗ್ರಿ ಅಂದರೆ ನಿಮ್ಮ ಡಿಗ್ರಿ ಕಂಪ್ಲೀಟ್ ಆಗೋವರೆಗೂ 2 lakhs ಸ್ಕಾಲರ್ಶಿಪ್ ಸಿಗುತ್ತೆ ನಿಮಗೆ ಈ ಪ್ರೋಗ್ರಾಮಿನಲ್ಲಿ ಬೆನಿಫಿಟ್ ಸಿಗೋವಂಥದ್ದು. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ಸ್, ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಇದಕ್ಕೆಲ್ಲ ಅಪ್ಲೈ ಮಾಡೋದಕ್ಕೆ ಅನ್ನೋದಾದರೆ, ನೀವು ನೋಡ್ಬೋದು ಇಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಮಾಡಿದ್ದೀನಿ. ಈಗ ಅಪ್ಲಿಕೆಂಟ್ಸ್ ಫೋಟೋಗ್ರಾಫ್, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಮತ್ತು ನಿಮ್ಮ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮತ್ತು ಮಾರ್ಕ್ ಶೀಟ್ ಆಫ್ ಯುವರ್ 10th and 12th ಅಂದರೆ ನಿಮ್ಮ 10ನೇ ತರಗತಿಯ ಮತ್ತು 12ನೇ ತರಗತಿಯ ಮಾರ್ಕ್ಸ್ ಕಾರ್ಡ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಬೊನಫೈಡ್ ಸ್ಟೂಡೆಂಟ್ ಸರ್ಟಿಫಿಕೇಟ್ ಫ್ರಮ್ ದ ಕರೆಂಟ್ ಕಾಲೇಜ್ ಆರ್ ಇನ್ಸ್ಟಿಟ್ಯೂಷನ್ ಎನ್ರೋಲ್ಮೆಂಟ್, ಅಂದರೆ ನೀವು ಕಾಲೇಜಿಗೆ ಜಾಯ್ನ್ ಆಗಿರುವ ಹಾಗೆ ಈಗ ಪ್ರೆಸೆಂಟ್ ಕಾಲೇಜಲ್ಲಿ ಏನು ಜಾಯ್ನ್ ಆಗಿರ್ತೀರ ಅದಕ್ಕೆ ಪ್ರೂಫ್ ಬೇಕಾಗಿರುತ್ತೆ. ಅದಾದಮೇಲೆ ನಿಮಗೆ ಯಾರಿಗಾದ್ರು ಅಪ್ಲಿಕೇಬಲ್ ಅಂದರೆ ಡಿಸಬಿಲಿಟಿ ಸರ್ಟಿಫಿಕೇಟ್ ಅದು ಅಪ್ಲಿಕೇಬಲ್ ಆಗೋ ಹೋಗಿದ್ರೆ ಮಾತ್ರ ಅದನ್ನು ನೀವು ತೊಗೋಬೇಕಾಗತ್ತೆ.
ಡಿಸಬಿಲಿಟಿ ಯಾರಿಗಿರುತ್ತೋ ಅವ್ರಿಗೆ ಅಫಿಷಿಯಲ್ ಡಿಸಬಿಲಿಟಿ ಸರ್ಟಿಫಿಕೇಟನ್ನು ಅದು ಬೇಕಾಗುತ್ತೆ ಡಾಕ್ಯುಮೆಂಟು, ಅದೇನಾದ್ರು ಅಪ್ಲೈ ಆದರೆ. ನೆಕ್ಸ್ಟ್ ಫ್ಯಾಮಿಲಿ ಇನ್ಕಮ್ ಪ್ರೂಫ್ ಬೇಕಾಗುತ್ತೆ, ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಆದಮೇಲೆ ನಿಮಗೆ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಡೀಟೇಲ್ಸ್ ಬೇಕಾಗಿರುತ್ತೆ. ಸೊ ಇವೆಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಹಾಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ಯಾವ ಥರ ಅಪ್ಲೈ ಮಾಡೋದು ಅಂತ. ಸೊ ಈ ಸ್ಕಾಲರ್ಶಿಪ್ಸನ್ನು ಡೈರೆಕ್ಟಾಗಿ ನೀವು ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025-26 ಅಫಿಷಿಯಲ್ ಪೇಜಲ್ಲೇ ಈ ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು. ಬೇರೆ ಎಲ್ಲೂ ಸಹ ನೀವು ಈ ಅಪ್ಲಿಕೇಶನನ್ನು ಫಿಲ್ ಮಾಡಬಾರ್ದು. ಮತ್ತು ಯಾವ ಥರ ಅಪ್ಲೈ ಮಾಡೋದು ಅಂತ ನಿಮಗೆ ಡೈರೆಕ್ಟಾಗಿ ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ. ಸೊ ಯಾವ ಥರ ಅಪ್ಲೈ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸರಿ ನೀವು ಆ ಅಫಿಷಿಯಲ್ ವೆಬ್ಸೈಟಿಗೆ ವಿಸಿಟ್ ಮಾಡಿದಾದಮೇಲೆ ಅಲ್ಲಿ ನಿಮಗೆ ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅಥವಾ ಮತ್ತು ಏನೇನು ಡೀಟೇಲ್ಸನ್ನು ಕೇಳಿರ್ತಾರೆ ಆ ಎಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕಾಗುತ್ತೆ. ಏನೇನೆಲ್ಲ ಕ್ವಶನ್ಸ್ ಕೇಳಿರ್ತಾರೆ ಆ ಕ್ವಶನ್ಗಳಿಗೆಲ್ಲ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅದಾದ ನಂತರ ನೀವೇನಾದ್ರು ಆ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಸ್ಯಾಟಿಸ್ಫೈ ಆದರೆ ನಿಮಗೆ ಅದಾದ ನಂತರ ನಿಮಗೇನಾಗಿರುತ್ತೆ, ನಿಮಗೆ ಇಮೇಲಿಗೆ ಒಂದು ಇನ್ವಿಟೇಷನ್ ಬರುತ್ತೆ, ಅಂದರೆ ನಿಮ್ಮ ಲಾಗಿನ್ ಇನ್ಫಾರ್ಮೇಷನ್ ಬರುತ್ತೆ. ನೀವು ಅಲ್ಲಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಒಂದ್ಸಗೆ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಹಾಕಿ ಅಲ್ಲಿ ನಿಮಗೆ ಫಸ್ಟ್ ಬಿಗಿನಿಂಗಲ್ಲಿ ಕೆಲವೊಂದು ಕ್ವಶನ್ಸನ್ನು ಕೇಳುತ್ತೆ. ಅಪ್ಲಿಕೇಶನ್ ನೀವು ಆ ವೆಬ್ಸೈಟಲ್ಲಿ ಹೋಗಿ ನಾನು ತೋರಿಸ್ತೇನೆ ನಿಮಗೆ ಎಲ್ಲಿ ಕ್ವಶನ್ಸ್ ಯಾವ ಕ್ವಶನ್ಸ್ ಅಂತ ಅಂದ್ಬಿಟ್ಟು ಆ ಕ್ವಶನ್ಸನ್ನು ಫಿಲ್ ಮಾಡಿದ ಆದಮೇಲೆ ನಿಮಗೆ ಒಂದು ಇನ್ವಿಟೇಷನ್ ಬರುತ್ತೆ, ಇಮೇಲಲ್ಲಿ ಇನ್ವಿಟೇಷನ್ ಬರುತ್ತೆ. ಅದರಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡು ಸಹ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟರ್ ಮಾಡಿ ನೀವು ಲಾಗಿನ್ ಆಗಬೇಕಾಗತ್ತೆ. ಅದಾದ ನಂತರ ನೀವು ಆ ಕಂಪ್ಲೀಟಲ್ಲಿ ಏನೇನು ಡೀಟೇಲ್ಸ್ ಕೇಳಿರುತ್ತೆ ಆ ಸ್ಕಾಲರ್ಶಿಪ್ ಅಪ್ಲಿಕೇಶನಲ್ಲಿ ಆ ಕಂಪ್ಲೀಟಾಗಿ ನೀವು ಫಿಲ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೇಳಿರ್ತಾರೆ ಅವುಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ನಾನು ಏನೆಲ್ಲ ಡಾಕ್ಯುಮೆಂಟ್ಸನ್ನು ತೋರಿಸ್ತೀನಿ ನಿಮಗೆ, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ, ಆ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದ ನಂತರ ಫೈನಲಾಗಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ಇಷ್ಟಾಗುತ್ತೆ. ಸೊ ಸಿಂಪಲಾಗಿ ಹೇಳಬೇಕು ಅಂತಂದರೆ ನೀವು ಅಲ್ಲಿ ಕೆಲವೊಂದು ಕ್ವಶನ್ಸನ್ನು ಕೊಟ್ಟಿರ್ತಾರೆ ವೆಬ್ಸೈಟಿಗೆ ಹೋದಾಗ ಆ ಡೀಟೇಲ್ಸ್ನೆಲ್ಲ ಎಂಟರ್ ಮಾಡಿ, ಮೊಬೈಲ್ ನಂಬರ್ ಎಲ್ಲ ಕೇಳಿರುತ್ತೆ, ಅದನ್ನು ಮೇಲ್ ಐ ಡಿ ಎಲ್ಲ ಕೇಳಿರುತ್ತೆ, ಅದನ್ನು ಎಂಟ್ರ್ ಮಾಡಿದಾಗ ನಿಮಗೆ ಒಂದು ಮೇಲ್ಗೆ ಒಂದು ಇಮೇಲ್ ಬರುತ್ತೆ. ಇಮೇಲಲ್ಲಿ ನೀವು ಕಂಪ್ಲೀಟಾಗಿ ಯೂಸರ್ ಐ ಡಿ ಪಾಸ್ವರ್ಡ್ ಎಲ್ಲ ಇರುತ್ತೆ, ಜೊತೆಗೆ ಅಲ್ಲೊಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನಲ್ಲಿ ಏನೆಲ್ಲ ಡೀಟೇಲ್ಸ್ ಕೇಳುತ್ತೆ ಅದನ್ನು ಎಂಟ್ರಿ ಮಾಡಿ, ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಏನು ಕೇಳುತ್ತೆ ಅದನ್ನು ಎಂಟರ್ ಮಾಡಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿದ ಆದ ನಂತರ ನಿಮಗೆ ಆ ಅಪ್ಲಿಕೇಶನ್ ಫೈನಲ್ ಸಬ್ಮಿಷನ್ ಇರುತ್ತೆ. ಸಬ್ಮಿಟ್ ಮಾಡಿದ ನಂತರ ಅಷ್ಟಕ್ಕೆ ಮುಗಿಯೋದಿಲ್ಲ, ಇಲ್ಲೊಂದು ಇಂಪಾರ್ಟೆಂಟ್ ನೋಟ್ ಇದೆ. ಆಲ್ ಅಪ್ಲಿಕೆಂಟ್ಸ್ ಆರ್ ರಿಕ್ವೈರ್ಡ್ ಟು ಕಂಪ್ಲೀಟ್ ಆನ್ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಆ್ಯಸ್ ಪಾರ್ಟ್ ಆಫ್ ದೇರ್ ಅಪ್ಲಿಕೇಶನ್. ಅಲ್ಲಿಗೆ ಅಪ್ಲಿಕೇಶನ್ ನಿಮಗೆ ಮುಗಿಯೋದಿಲ್ಲ, ಅಲ್ಲಿ ಸಬ್ಮಿಷನ್ ಮಾಡಿದ ಆದಮೇಲೆ ನೀವು ಇಲ್ಲಿ ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟನ್ನು ನೀವು ತೊಗೋಬೇಕಾಗತ್ತೆ. ಆನ್ಲೈನ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವ ಥರ ತೊಗೊಳ್ಳೋದು ಅಂತಂದರೆ, ನಿಮಗೆ ಈಗ ಆ ಫೈನಲ್ ಸಬ್ಮಿಷನ್ ಏನಿರುತ್ತೆ ಅದನ್ನು ಸಬ್ಮಿಷನ್ ಮಾಡಿದ ಆದಮೇಲೆ ನಿಮಗೇನಾಗುತ್ತೆ, ಒಂದು ಮೇಲ್ಗೆ ಏನಾಗುತ್ತೆ, ನಿಮಗೆ ಒಂದು ಇಮೇಲ್ ಬರುತ್ತೆ. ಆ ಇಮೇಲಲ್ಲಿ ನಿಮಗೆ ಕನ್ಫರ್ಮೇಷನ್ ಇಮೇಲ್ ಆಗಿರುತ್ತೆ. ಮತ್ತು ಜೊತೆಗೆ ಅಲ್ಲಿ ನಿಮಗೆ ಯಾವತ್ತು ಟೆಸ್ಟು ಮತ್ತು ಯಾವತ್ತು ಟೈಮಿಂಗ್ಸು ಮತ್ತು ಡೇಟು ಬರುತ್ತೆ, ಅದಲ್ಲೇ ಬರುತ್ತೆ ನಿಮಗೆ. ಆನ್ಲೈನ್ ಎಕ್ಸಾಮಿನೇಷನ್ ನಿಮಗೆ ಯಾವತ್ತಿರುತ್ತೆ, ಆಪ್ಟಿಟ್ಯೂಡ್ ಟೆಸ್ಟಿನ ಆನ್ಲೈನ್ ಟೆಸ್ಟ್ ಎಕ್ಸಾಮಿನ ಲಿಂಕ್ ಯಾವತ್ತು ನೀವು ಅದನ್ನು ಟೆಸ್ಟ್ ತೊಗೋಬೇಕನ್ನೋದನ್ನು ಮೇಲ್ಗೆ ಬರುತ್ತೆ, ಅದು ನಿಮಗೆ ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಅದಾದ ನಂತರ ನೀವು ಆ ವೆಬ್ಸೈಟ್ಗೆ ಹೋಗಿ ನಿಮ್ಮ ಎಕ್ಸಾಮಿನ ಯಾವತ್ತಿರುತ್ತೆ ಅವತ್ತಿನ ಒಂದು ದಿವಸದ ಹಿಂದುಗಡೆ ನಿಮಗೆ ಏನಾಗುತ್ತೆ, ಆ ಲಿಂಕು ವೆಬ್ಸೈಟಲ್ಲಿ ನಾವು ಎಲ್ಲಿ ಅಪ್ಲಿಕೇಶನನ್ನು ಹಾಕಿರ್ತೀವಿ ಆ ವೆಬ್ಸೈಟಿನಲ್ಲಿ ನಿಮಗೆ ಆ ಲಿಂಕನ್ನು ಓಪನ್ ಆಗಿರುತ್ತೆ. ಎಕ್ಸಾಮ್ ಇರುವಂಥ ಹಿಂದಿನ ದಿವಸದಿಂದ ಆ ವೆಬ್ಸೈಟಲ್ಲಿ ಬರುತ್ತೆ. ಬಟ್ ಆ ಲಿಂಕ್ ಓಪನ್ ಆಗುವಂಥದ್ದು ನಿಮಗೆ ಯಾವತ್ತು ಎಕ್ಸಾಮ್ ಇರುತ್ತೆ, ಯಾವ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ಗೆ ಅದು ಎಕ್ಸಾಮ್ ಟೆಸ್ಟ್ ಓಪನ್ ಆಗುತ್ತೆ ಅಲ್ಲಿವರೆಗೂ. ಬಟ್ ನಿಮಗೆ ಆ ಲಿಂಕ್ ನಿಮಗೆ ವಿಸಿಬಲ್ ಇರುತ್ತೆ ವೆಬ್ಸೈಟಿನಲ್ಲಿ ಒಂದು ದಿವಸದ ಮುಂಚೆ. ಅದಾದ ನಂತರ ಅಲ್ಲಿ ಏನೇನೆಲ್ಲ ಕ್ವಶನ್ಸ್ ಕೇಳ್ತಾರೆ ನೀವು ಕಂಪ್ಲೀಟಾಗಿ ಫಿಲ್ ಮಾಡಬೇಕು. ಆಪ್ಟಿಟ್ಯೂಡ್ ಟೆಸ್ಟನ್ನು ಕಂಪ್ಲೀಟಾಗಿ ತೊಗೋಬೇಕಾಗುತ್ತೆ, ಅದು ಆನ್ಲೈನ್ ಟೆಸ್ಟ್ ಆಗಿರುತ್ತೆ. ಸೊ ಆಪ್ಟಿಟ್ಯೂಡ್ ಟೆಸ್ಟ್ ಮುಗಿದಿದ ಆದ ನಂತರ ನಿಮಗೆ ಅದು ಸಬ್ಮಿಷನ್ ಆದಮೇಲೆ ನಿಮಗೆ ನಿಮಗೆ ಒಂದು ಮೇಲ್ ಬರುತ್ತೆ, ನಿಮ್ಮ ಸ್ಕೋರ್ ಎಷ್ಟು ತೊಗೊಂಡಿದ್ದೀರಾ, ಎಷ್ಟು ಮಾರ್ಕ್ಸನ್ನು ತೊಗೊಂಡಿದ್ದೀರಾ ಆ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಅನ್ನೋದು ಸ್ಕೋರ್ ಬರುತ್ತೆ. ಸೊ ಅದಾದ ನಂತರ ನಿಮಗೆ ಸೆಲೆಕ್ಟ್ ಆಗಿದ್ದರೆ ಕಂಪ್ಲೀಟಾಗಿ ನಿಮಗೆ ಒಂದು ಮೇಲ್ ಕನ್ಫರ್ಮೇಷನ್ ಬರುತ್ತೆ ನಿಮಗೆ ಸೆಲೆಕ್ಟ್ ಆಗಿದ್ದರೆ. ಸೊ ಅದಾದ ನಂತರ ನಿಮಗೆ ಕಂಪ್ಲೀಟಾಗಿ ಆ ಸ್ಕಾಲರ್ಶಿಪ್ ಬರುತ್ತೆ ನಿಮಗೆ. ಸೊ ಇಷ್ಟಾಯಿತು ಕಂಪ್ಲೀಟಾಗಿ ಡೀಟೇಲ್ಸು. ಇದು UG ಕೋರ್ಸಸ್ಗಳಿಗೆ, ಅಂಡರ್ ಗ್ರ್ಯಾಜುಯೇಟ್ ಕೋರ್ಸಸ್ಗಳಿಗೆ. ಮತ್ತು ಇದು ಲಾಸ್ಟ್ ಡೇಟ್ ಬಂದು
4th October 2025 ಲಾಸ್ಟ್ ಇರುತ್ತೆ. ಸೊ ಅಷ್ಟರ ಒಳಗಡೆ ನೀವು ಇದನ್ನು ಅಪ್ಲಿಕೇಶನನ್ನು ಮರಿದೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋಣ ರಿಲಯನ್ಸ್ ಫೌಂಡೇಶನ್ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ. ಈಗ ಗ್ರ್ಯಾಜುಯೇಷನ್ದು ಆಯಿತು, ಇಷ್ಟೊತ್ತಿ ಎಕ್ಸ್ಪ್ಲೈನ್ ಮಾಡಿದೀಗ. ಇದು ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಸಹ ಈ ಸ್ಕಾಲರ್ಶಿಪ್ ಇದೆ. ಅಗೇನ್ ಫಸ್ಟ್ ಎಲಿಜಿಬಿಲಿಟಿ ನೋಡೋಣ. ಸೊ ಅಗೇನ್ ಇಂಡಿಯನ್ ರೆಸಿಡೆಂಟ್ ಆಗಿರಬೇಕು. ಹಾಗೆ ಫಸ್ಟ್ ಇಯರ್ PG ಸ್ಟೂಡೆಂಟ್ಸ್ಗೆ ಹೂ ಹ್ಯಾವ್ ಸೆಕ್ಯೂರ್ಡ್ 552,000 ಇನ್ ದ ಗೇಟ್ ಎಕ್ಸಾಮಿನೇಷನ್. ಅಂತಂದರೆ ನೀವು ಗೇಟ್ ಎಕ್ಸಾಮ್ ಇರುತ್ತೆ, ಯೂಶ್ವಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಜಾಯ್ನ್ ಆಗಿರುವಂಥವರು ಅವರಿಗೆ ಗೇಟ್ ಎಕ್ಸಾಮ್ ಇರುತ್ತೆ. ಆ ಗೇಟ್ ಎಕ್ಸಾಮಿನಲ್ಲಿ 550ಇಂದ 1000ವರೆಗೂ ಏನು ಮಾರ್ಕ್ಸ್ ಸ್ಕೋರ್ ತೊಗೊಂಡಿರ್ತಾರೆ ಅವರು ಅಪ್ಲೈ ಮಾಡ್ಬೋದು ಅಂತ. ಜೊತೆಗೆ ಅಥವಾ ಕೆಲವರಿಗೆ ಕೆಲವೊಂದು ಮಾಸ್ಟರ್ ಡಿಗ್ರಿಗಳಿಗೆ ಗೇಟ್ ಎಕ್ಸಾಮ್ ಇರುವುದಿಲ್ಲ. ಅಂಥ ಸ್ಟೂಡೆಂಟ್ಸ್ಗಳಿಗೂ ನೀವು ಡಿಗ್ರಿನಲ್ಲಿ UGನಲ್ಲಿ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ ನೀವೇನಾಗಿರ್ತೀರ ಆಗ ನಿಮ್ಮ UGನಲ್ಲಿ 7.5 ಗ್ರೇಡ್ CGPA ನಾರ್ಮಲೈಸ್ಡ್ ಗ್ರೇಡ್ ಬಂದು ನಿಮಗೆ 7.5 ಆ್ಯಂಡ್ ಎಬೋವ್ ಬಂದರೆ ನೀವು ಸಹ ಎಲಿಜಿಬಲ್. ಗೇಟ್ ಸ್ಕೋರ್ 550ಇಂದ 1000 ಅಥವಾ ನಿಮ್ಮ UGನಲ್ಲಿ ಗ್ರ್ಯಾಜುಯೇಷನ್ ಆಗಿರಬೇಕಾದ್ರೆ ನಿಮ್ಮದು CGPA ಸ್ಕೋರ್ ಬಂದು ನಿಮಗೆ 7.5 ಆ್ಯಂಡ್ ಎಬೋವ್ ಇದ್ದರೆ ಯು ಆರ್ ಆಲ್ಸೋ ಎಲಿಜಿಬಲ್. ಯಾವ ಕೋರ್ಸ್ಗಳಿಗೆ ಈ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಅಂತಂದರೆ ನಿಮಗೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ. ಕಂಪ್ಯೂಟರ್ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮ್ಯಾಥಮೆಟಿಕ್ಸ್, ಕಂಪ್ಯೂಟಿಂಗ್, ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್, ರಿನ್ಯೂಯಬಲ್ ಆ್ಯಂಡ್ ನ್ಯೂ ಎನರ್ಜಿ, ಮೆಟೀರಿಯಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಆ್ಯಂಡ್ ಲೈಫ್ ಸೈನ್ಸಸ್. ಈ ಎಲ್ಲ ಸೈನ್ಸ್ ಕೋರ್ಸುಗಳು ಸಹ ಇದಕ್ಕೆ ಅಪ್ಲೈ ಆಗುತ್ತೆ. ನೀವು ನೋಡ್ಬೋದು ಇಲ್ಲಿ ಸೈನ್ಸ್ ಅನ್ನೋ ಸಹ ಇದೆ, ಇಲ್ಲಿ ನಿಮಗೆ ಲೈಫ್ ಸೈನ್ಸಸ್ಸು ಸಹ ಇಲ್ಲಿ ಅಪ್ಲೈ ಮಾಡ್ಬೋದು. ಈ ಎಲ್ಲ ಕೋರ್ಸಿನ ಸ್ಟೂಡೆಂಟ್ಗಳು ಇದಕ್ಕೆ ಅಪ್ಲೈ ಮಾಡಬಹುದು. ಬಟ್ UGನಲ್ಲಿ ನಿಮಗೆ ಎಲ್ಲ ಕೋರ್ಸಸ್ ಬರುತ್ತೆ. ನಿಮಗೆ BA, BSc, BCom ಎಲ್ಲ ಕೋರ್ಸುಗಳು ಸಹ ಬರುತ್ತೆ ನಿಮಗೆ ಡಿಗ್ರಿನಲ್ಲಿ. ಬಟ್ ಮಾಸ್ಟರ್ ಡಿಗ್ರಿನಲ್ಲಿ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ನೀವು ನೋಡ್ಬೋದು ಈ ಎಲ್ಲ ಕೋರ್ಸುಗಳಿಗೂ ಸಹ ಅಪ್ಲೈ ಆಗುತ್ತೆ ಮಾಸ್ಟರ್ ಡಿಗ್ರಿಗೆ. ಅದಾದಮೇಲೆ ಬೆನಿಫಿಟ್ಸ್ ನೋಡೋದಾದರೆ ಮಾಸ್ಟರ್ ಡಿಗ್ರಿ ಪೋಸ್ಟ್ ಗ್ರ್ಯಾಜುಯೇಷನ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಆಲ್ಮೋಸ್ಟ್ 6 lakhs ಬರುತ್ತೆ. ಓವರಾಲ್ ನಿಮ್ಮ ಕಂಪ್ಲೀಟ್ ಪ್ರೋಗ್ರಾಮ್ ಒಳಗಡೆ 6 ಲಕ್ಷ ಸ್ಕಾಲರ್ಶಿಪ್ ಸಿಗುತ್ತೆ, ಅಪ್ ಟು 6 lakhs. ಅದಾದ ನಂತರ ಡಾಕ್ಯುಮೆಂಟ್ಸ್ ನೋಡೋದಾದರೆ ಎಗೈನ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಅಡ್ರೆಸ್ ಪ್ರೂಫ್, ಪರ್ಮನೆಂಟ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ಮತ್ತು ಕರೆಂಟ್ ರೆಸ್ಯೂಮ್ ಬೇಕಾಗುತ್ತೆ, ಹಾಗೆ ನಿಮ್ಮ 10th ಮತ್ತು 12th ಮಾರ್ಕ್ಸ್ ಶೀಟ್ಸ್ ಬೇಕಾಗುತ್ತೆ, ಮತ್ತು ನಿಮ್ಮ ಗೇಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಸ್ಕೋರ್ ಬೇಕಾಗುತ್ತೆ, ಮಾರ್ಕ್ ಶೀಟು ಇಫ್ ಅಪ್ಲಿಕೇಬಲ್. ನೀವೇನಾದ್ರು ಎಕ್ಸಾಮ್ ಬರ್ತಿದ್ರೆ ಗೇಟ್ ಎಕ್ಸಾಮ್ ಅದರ ಮಾರ್ಕ್ ಶೀಟ್ ಬೇಕಾಗಿರುತ್ತೆ. ಮತ್ತು ನೀವು ಮಾರ್ಕ್ ಶೀಟ್ ಅಂದರೆ UGನಲ್ಲಿ ಅಂದರೆ ಡಿಗ್ರಿನಲ್ಲಿ ನೀವು ಏನೇನೆಲ್ಲ ಮಾರ್ಕ್ಸ್ ತೊಗೊಂಡಿರ್ತೀರಲ್ಲ ಕಂಪ್ಲೀಟ್ ಮಾರ್ಕ್ ಶೀಟ್ಸ್ ಬೇಕಾಗುತ್ತೆ. ಹಾಗೆ ಈಗ ಪ್ರೆಸೆಂಟ್ ಕಾಲೇಜಿನಲ್ಲಿ ಜಾಯ್ನ್ ಆಗಿರುವಂತಹ ಸರ್ಟಿಫಿಕೇಟ್ ಬೇಕಾಗಿರುತ್ತೆ, ಮತ್ತು 2 SS ಪರ್ಸ್ನಲ್ ಮತ್ತು ಪರ್ಪೋಸ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ. 2 ಎಸ್ಸೇನ ಬರೀಬೇಕಾಗುತ್ತೆ ಕಂಪ್ಲೀಟಾಗಿ ನೀವು. ಅಂದರೆ ಪರ್ಸ್ನಲ್ ಸ್ಟೇಟ್ಮೆಂಟ್ ಅಂದರೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಮತ್ತು ಪರ್ಪೋಸ್ ಅಂದರೆ ನೀವು ಯಾಕೆ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಸ್ಟೇಟ್ಮೆಂಟ್ 2 ಎಸ್ಸೇನ ಬರೀಬೇಕಾಗತ್ತೆ. ಅದಾದಮೇಲೆ 2 ರೆಫರೆನ್ಸ್ ಲೆಟರ್ಸ್ ಬರೀಬೇಕಾಗತ್ತೆ. ಒಂದು ಅಕಾಡೆಮಿಕ್ಸು ಮತ್ತು ಇನ್ನೊಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ತೊಗೋಬೇಕಾಗತ್ತೆ ಲೆಟರ್ಸನ್ನು. ಮತ್ತು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಆರ್ ಲೆಟರ್ ಫ್ರಮ್ ದ ವರ್ಕ್ ಎಕ್ಸ್ಪೀರಿಯನ್ಸ್ ಆರ್ ಇಂಟರ್ನ್ಶಿಪ್. ಅಂದರೆ ನಿಮ್ಗೆ ಯಾವುದಾದ್ರು ಇಂಟರ್ನ್ಶಿಪ್ಸ್ ಇದ್ದರೆ ಏನಾದ್ರು ಇದ್ದರೆ ನಿಮಗೆ ಅದು ಅಪ್ಲಿಕೇಬಲ್ ಆಗೋ ಹೋಗಿದ್ರೆ ಮಾತ್ರ ತಗೊಳ್ಳಿ. ಅದಾದ ನಂತರ ಅಗೈನ್ ಅಫಿಷಿಯಲ್ ಡಿಸಬಿಲಿಟಿ ಸರ್ಟಿಫಿಕೇಟ್, ಯಾರಾದರೂ ಡಿಸಬಿಲಿಟಿ ಇದ್ದರೆ ಅವ್ರಿಗೆ ಅಫಿಷಿಯಲ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ಹಾಗೆ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದಾದ ನಂತರ ಅಗೈನ್ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಡೀಟೇಲ್ಸ್. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಕೆಲವೊಂದು ಅಪ್ಲಿಕೇಬಲ್ ಅಂತ ಇದೆ, ಇಫ್ ಅಪ್ಲಿಕೇಬಲ್ ಅಂತಂದರೆ ಅದು ನಿಮ್ಗೆ ಅಪ್ಲಿಕೇಬಲ್ ಆಗೋಗಿದ್ರೆ ಮಾತ್ರನೇ ತೊಗೋಬೋದು. ನಿಮ್ಮ ಹತ್ರ ಇದ್ದರೆ ತೊಗೋಬೋದು, ಇಲ್ಲಾಂದರೆ ತೊಂದರೆ ಇಲ್ಲ. ಈ ಎಲ್ಲ ಡಾಕ್ಯುಮೆಂಟ್ಸ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅಗೇನ್ ನೀವು ಅಪ್ಲಿಕೇಶನ್ ಈಗ ನಾನು ಏನು ಹೇಳಿದೆ ಅದೇ ಥರನೇ ನಿಮಗೆ UGಗೆ ಏನಿದೆ ಅದೇ ಥರನೇ ಪೋಸ್ಟ್ ಗ್ರ್ಯಾಜುಯೇಷನ್ಗೂ ಸಹ ಅದೇ ಥರನೇ ಅಪ್ಲಿಕೇಶನ್ ಡೀಟೇಲ್ಸ್ ಅದೇ ಥರನೇ ನಿಮಗೆ ಅಪ್ಲೈ ಆಗುತ್ತೆ. ಅದಾದ ನಂತರ ಅಗೈನ್ ಲಾಸ್ಟ್ ಡೇಟ್ ಬಂದು ಅದಕ್ಕೂ ಸಹ 4th October 2025 ಆಗಿರುತ್ತೆ. ಈಗ ನೋಡೋಣ ಅದಕ್ಕೆ ಯಾವ ಥರ ಅಪ್ಲೈ ಮಾಡೋದು, ಯಾವ ಥರ ವೆಬ್ಸೈಟ್ ಇದೆ, ಯಾವ ವೆಬ್ಸೈಟ್ಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ನೀವು ಡೈರೆಕ್ಟಾಗಿ ಕ್ರೋಮಿಗೆ ಹೋಗಿ ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025 ಅಂತ ಟೈಪ್ ಮಾಡಿ ಸಾಕು. ನೋಡ್ಬೋದು ನಾನು ಇಲ್ಲೇನು ಟೈಪ್ ಮಾಡಿದ್ದೀನಿ ಅಂತ, ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ 2025 ಅಂತ. ಅದನ್ನು ಎಂಟರ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಫಸ್ಟ್ ಲಿಂಕೇ ಕಾಣಿಸ್ತಾ ಇದೆ ನಿಮಗೆ, ರಿಲಯನ್ಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ 25-26 ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ 2 ಸ್ಕಾಲರ್ಶಿಪ್ ಇಲ್ಲೇ ನೋಡ್ಬೋದು. ನೀವು ಅಂಡರ್ ಗ್ರ್ಯಾಜುಯೇಟ್ ಟಾಪಲ್ಲಿ ನೋಡ್ಬೋದು, ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ ಒಂದಿದೆ, ಇಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಅಂತ ಇದೆ. ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇನಾದ್ರು ಅಪ್ಲೈ ಮಾಡಬೇಕು ಅನ್ನಂಗಿದ್ರೆ ನೀವು ಕೆಳಗಡೆ ಬಂದರೆ ನೀವು ಇಲ್ಲಿ ಡೀಟೇಲ್ಸ್ ಕಂಪ್ಲೀಟ್ ಆಗಿದೆ, ಇಲ್ಲಿ
ಕ್ಲಿಕ್ ಹಿಯರ್ ಟು ನೋ ಮೋರ್ ಅಂತ ನೀವು ಏನಾದ್ರು ಚೆಕ್ ಮಾಡ್ಕೋಬೇಕು ಇನ್ನೂ ಡೀಟೇಲ್ಸ್ ಅನ್ನೋದ್ರ ಬಗ್ಗೆ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಬೋದು, ಅಥವಾ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒನ್ಸ್ ಅಗೇನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ ಎಲ್ಲ ಡೀಟೇಲ್ಸ್ ಇದೆ, ಮತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಮತ್ತು ಯಾರನ್ನ ಎಲಿಜಿಬಲ್ ಇರ್ತಾರೆ ಯಾರು ಎಲಿಜಿಬಲ್ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಮತ್ತೆ ಒನ್ಸ್ ಅಗೇನ್ ಕ್ಲಿಕ್ ಹಿಯರ್ ಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ನೋಡಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಮಿನಿಮಮ್ ಡೀಟೇಲ್ಸ್ ಆಗಿರುತ್ತೆ, ನಿಮಗೆ ಎಲ್ಲ ಡೀಟೇಲ್ಸ್ ಇದನ್ನು ಫಿಲ್ ಮಾಡಲೇಬೇಕು. ಇಲ್ಲಿ ಐ ಆಮ್ ರೆಸಿಡೆಂಟ್ ಆಫ್ ಇಂಡಿಯನ್ ಅಂತ ಹಾಕ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡಿ, ಮತ್ತು 12% ನಿಮ್ಮ 12th ಎಷ್ಟು ಪರ್ಸೆಂಟೇಜ್ ತೊಗೊಂಡಿರ್ತೀರ ಆಲ್ರೆಡಿ ಮಿನಿಮಮ್ ಕ್ರೈಟೀರಿಯಾ ಗೊತ್ತಿದೆ, ಮಿನಿಮಮ್ 60% ತೊಗೊಂಡಿರಬೇಕು. ನೀವು ಎಷ್ಟು ಪರ್ಸೆಂಟ್ ತೊಗೊಂಡಿರ್ತೀರೋ ಅಷ್ಟು ಪರ್ಸೆಂಟನ್ನು ಎಂಟ್ರಿ ಮಾಡಿ. ಅದಾದ ನಂತರ ಯಾವ ಡಿಗ್ರಿ ನೋಡಿ, ನಾನು ಆಗಲೇ ಹೇಳಿದೆ ಡಿಗ್ರಿನಲ್ಲಿ ಈ ಎಲ್ಲ ಕೋರ್ಸುಗಳು ಅಪ್ಲೈ ಮಾಡಬಹುದು. ನೀವು ಇಲ್ಲಿ ನೋಡ್ಬೋದು ಆರ್ಕಿಟೆಕ್ಚರ್, ಆರ್ಟ್ಸ್, ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಾಮರ್ಸ್, ಕಂಪ್ಯೂಟರ್ ಅಪ್ಲಿಕೇಶನ್, ಎಜುಕೇಷನ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಸೈನ್ಸ್, ಹಾಸ್ಪಿಟಾಲಿಟಿ, ಲಾ, ಮೆಡಿಕಲ್, ಪ್ರೊಫೆಷನಲ್ ಡಿಗ್ರೀಸ್ ಅಂಡ್ ಇವೆಲ್ಲ ಡಿಗ್ರೀಸನ್ನು ನೀವು ಯಾವ್ದು ಬೇಕಾದ್ರೂ ನೀವು ಯಾವ್ದು ಓದ್ತಿರ್ತೀರೋ ಆ ಡಿಗ್ರಿಯನ್ನು BSc ಇಂದ ಹಿಡಿದು ಇಂಜಿನಿಯರಿಂಗಿಂದ ಹಿಡಿದು ಮೆಡಿಕಲ್ವರೆಗೂ ಎಲ್ಲ, ಲಾ ಇಂದ ಹಿಡಿದು ಆರ್ಟ್ಸ್, ಕಾಮರ್ಸ್ ಎಲ್ಲ ಕೋರ್ಸ್ಗಳಿಗೂ ಸಹ ಅಪ್ಲೈ ಮಾಡ್ಬೋದು. ನೀವು ಯಾವ ಕೋರ್ಸ್ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಇಂಜಿನಿಯರಿಂಗ್ ಬೇಕಾ ಇಂಜಿನಿಯರಿಂಗ್, ಮೆಡಿಕಲ್ ಅಥವಾ ಮೆಡಿಕಲ್, ಅಥವಾ ಕಾಮರ್ಸ್ ಆದರೆ ಕಾಮರ್ಸು, ಆರ್ಟ್ಸ್ ಆದರೆ ಆರ್ಟ್ಸು, ಸೈನ್ಸ್ ಆದರೆ ಸೈನ್ಸು, ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಎಲ್ಲ ಕೋರ್ಸುಗಳಿಗೂ ಸಹ ಇಲ್ಲಿದೆ. ನೀವು ಬೇಕಾದ್ರೆ ಯಾವ ಕೋರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಯಾವ ಕೋರ್ಸಿಗೆ ಜಾಯ್ನ್ ಆಗಿದ್ದೀರಾ ಅಂತ. ನೆಕ್ಸ್ಟ್ ಅದಾದಮೇಲೆ ಡಿಗ್ರಿ ಯಾವುದು ಅಂತ ಅದರಲ್ಲಿ ಅಂದರೆ ಇಂಜಿನಿಯರಿಂಗಲ್ಲಿ BTech, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಇಂಟಿಗ್ರೇಟೆಡ್ BE, ME, BE+ME, ಸೊ ಎಲ್ಲ ಕೋರ್ಸಸ್ ಇದೆ. ನಿಮ್ಗೆ ಯಾವುದ್ರಲ್ಲಿ ಜಾಯ್ನ್ ಆಗಿರ್ತೀರಾ, BE ಆಗಿದ್ರೆ BE, BTech ಆಗಿದ್ರೆ BTech ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಮತ್ತು ಡ್ಯೂರೇಷನ್ ಎಷ್ಟಿರುತ್ತೆ, ನಿಮ್ಮ ಡಿಗ್ರಿ ಡ್ಯೂರೇಷನ್ ಏನು, ಮತ್ತು ನಿಮ್ಮ ನೇಮನ್ನು ಟೈಪ್ ಮಾಡ್ಕೊಳ್ಳಿ. ನಿಮ್ಮ ನೇಮನ್ನು ಟೈಪ್ ಮಾಡಿ. ಹಾಗೆ ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್ ಇದೆ. ಸೊ ನಿಮ್ದು ಏನಿರುತ್ತೋ ರೆಕಾರ್ಡ್ಸ್ ಪ್ರಕಾರವಾಗಿ ಹಾಗೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ನೀವು ಇಲ್ಲಿ ಇಮೇಲ್ ID ಎಂಟ್ರಿ ಮಾಡಬೇಕಾಗತ್ತೆ. ಇಮೇಲ್ IDಗೆ ನಿಮಗೆ ಮೆಸೇಜ್ ಬರುವಂಥದ್ದು, ಮೇಲ್ ಬರುವಂಥದ್ದು. ಸೊ ನಿಮ್ಮ ಮೇಲ್ IDಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಮೊಬೈಲ್ ನಂಬರ್ ಕೇಳ್ತಾ ಇದೆ, ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಕೇಳ್ತಾ ಇದೆ, ನೀವು ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ದೀರಾ ಅನ್ನೋದು ಪರ್ಮನೆಂಟ್ ಅಡ್ರೆಸ್ ನೀವು ಕಂಪ್ಲೀಟಾಗಿ ಎಂಟ್ರಿ ಮಾಡ್ಕೋಬೋದು. ನೀವು ಇಲ್ಲಿ ಅದಾದಮೇಲೆ ನಿಮಗೆ ಸೆಲೆಕ್ಟ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್, ಅಂದರೆ ನೀವು ಈ ಇನ್ಫಾರ್ಮೇಷನ್ ಸ್ಕಾಲರ್ಶಿಪ್ ಬಗ್ಗೆ ಹೆಂಗೆ ಗೊತ್ತಾಯಿತು ನಿಮಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿದೆ. ನೀವು ಯಾವ ಈಗ ನಾ ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನೀವು ಯೂಟ್ಯೂಬ್ ಯಾವುದನ್ನಾದ್ರೂ ಎಂಟ್ರಿ ಮಾಡಿದ್ರೆ ಏನು ತೊಂದರೆ ಏನಿಲ್ಲ. ನ್ಯೂಸ್ ಪೇಪರಲ್ಲ, ಅಥವಾ ಫೇಸ್ಬುಕ್ಕಲ್ಲ, ಲಿಂಕ್ಡ್ಇನ್ ಅಲ್ಲ, ಕಾಲೇಜ್ ವೆಬ್ಸೈಟಲ್ಲ, ಹೆಂಗೆ ಗೊತ್ತಾಯ್ತು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿದೆ ನೋಡಿ. ಯೂಟ್ಯೂಬ್ ರಿಲಯನ್ಸ್ ಫೌಂಡೇಶನ್ ಅಥವಾ ಯೂಟ್ಯೂಬ್ ಅದರ್ಸ್ ಅಂತ ಇದೆ. ಈಗ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿರೋದ್ರಿಂದ ಯೂಟ್ಯೂಬ್ ಅದರ್ಸ್ ಅಂತ ಟೈಪ್ ಮಾಡ್ಬೋದು. ನೀವು ಯಾವ ಬೇಕಾದ್ರೂ ಎಂಟ್ರಿ ಮಾಡ್ಕೋಬೋದು ಇಲ್ಲಿ. ಮತ್ತು ಸೆಲೆಕ್ಟ್ ಹೌಸ್ ಹೋಲ್ಡ್ ಇನ್ಕಮ್, ಅಂದರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಅನ್ನೋದ್ರ ಬಗ್ಗೆನೂ ಡೀಟೇಲ್ಸ್ ಕೊಡಬೇಕಾಗತ್ತೆ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಏನಿರುತ್ತೋ ಅದೇ ಡೀಟೇಲ್ಸನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಈಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 2.5 lakh ಇದೆಯಾ, ಅಥವಾ ಬಿಟ್ವೀನ್ 2.5 lakh to 5 lakhs ಇದೆಯಾ, ಅಥವಾ 5 to 7.5 ಇದೆಯಾ. ಸೊ ಕಂಪ್ಲೀಟಾಗಿ ನಿಮ್ಗೆ ಎಷ್ಟಿದೆ ಇನ್ ಫ್ಯಾಮಿಲಿ ಇನ್ಕಮ್ ಅನ್ನೋದ್ರ ರೇಂಜ್ ಏನಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದಾದಮೇಲೆ ನೀವು ಕಂಪ್ಲೀಟಾಗಿ ಇಲ್ಲಿ ಕೆಳಗಡೆ ಮತ್ತೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ಐ ಅಗ್ರಿ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಕೊಟ್ಟಿದ್ದಾರೆ, ಕ್ಯಾಪ್ಚನ ಎಂಟ್ರಿ ಮಾಡಿ. ಅದನ್ನು ಎಂಟ್ರಿ ಮಾಡಿ ನೀವು ಜಸ್ಟ್ ಸಬ್ಮಿಷನ್ ಬಟನ್ ಇದೆ ನಿಮಗಿಲ್ಲಿ. ನಿಮ್ದು ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಟು ದ ಸ್ಕಾಲರ್ಶಿಪ್ ಆ್ಯಂಡ್ ಮೇ ನೌ ಪ್ರೊಸೀಡ್ ಟು ಸ್ಟಾರ್ಟ್ ದಿ ಅಪ್ಲಿಕೇಶನ್, ಪ್ಲೀಸ್ ಚೆಕ್ ದ ಇಮೇಲ್ ಫಾರ್ ದ ಲಾಗಿನ್ ಇನ್ಸ್ಟ್ರಕ್ಷನ್. ಈಗ ನನಗೆ ಮೇಲ್ ಐಡಿಗೆ ನನಗೆ ಒಂದು ಮೇಲ್ ಬಂದಿದೆ, ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಬಂದಿದೆ. ಅದರಲ್ಲಿ ಏನಿದೆ ಅಂದರೆ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದು. ಒಂದು ಲಿಂಕ್ ಬಂದಿದೆ, ಅದರಲ್ಲಿ ಜೊತೆಲೇ ನಿಮಗೆ ಯೂಸರ್ ನೇಮ್ ಬಂದಿರುತ್ತೆ. ಅದಾದಮೇಲೆ ಒನ್ ಟೈಮ್ ಪಾಸ್ವರ್ಡ್ ಅಂತ ಬಂದಿದೆ, ಒನ್ ಟೈಮ್ ಪಾಸ್ವರ್ಡ್ ಮತ್ತು ಲಿಂಕ್ ಟು ಅಪ್ಲಿಕೇಶನ್ ಅಂತ 3 ಡೀಟೇಲ್ಸ್ ಬಂದಿದೆ. ಅಲ್ಲಿ ಕ್ಲಿಕ್ ಇಯರ್ ಅಂತ ಒಂದಿದೆ, ಲಿಂಕ್ ಟು ಅಪ್ಲಿಕೇಶನ್ ಅಂತ. ಆದಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಯೂಸರ್ ನೇಮ್ ಕೊಟ್ಟಿದ್ದಾರೆ ಮತ್ತು ಒನ್ ಟೈಮ್ ಪಾಸ್ವರ್ಡನ್ನು ಕೊಟ್ಟಿದ್ದಾರೆ, ಡೀಟೇಲ್ಸ್ ಕೊಟ್ಟಿದ್ದಾರೆ. ಅಂದರೆ ನಾನು ನೋಡಿ ಈಗ ಯು ಆರ್ ಎಲಿಜಿಬಲ್ ಅಂದರೆ ನಾನು ಎಲಿಜಿಬಲ್, ಈಗ ಏನೇನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ ನಾನು ಎಲಿಜಿಬಲ್ ಅಂತ. ಈಗ ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕು, ಈಗ ಲಿಂಕ್ ಏನು ಕೊಟ್ಟಿದ್ದಾರೆ ನನಗೆ ಮೇಲಿಗೆ ಬಂದಿದೆ ನೋಡಿ, ಇಲ್ಲಿ ಯೂಸರ್ ID ಪಾಸ್ವರ್ಡ್ ಇದೆಯಲ್ವಾ, ಆ ಯೂಸರ್ ID ಪಾಸ್ವರ್ಡನ್ನು ಎಂಟ್ರ್ ಮಾಡಿ ನಾವು ಲಾಗಿನ್ ಆಗಿ
ಮತ್ತು ಅಗೈನ್ ಅಲ್ಲಿ ಡೀಟೇಲ್ಸ್ ಏನೇನು ಕೇಳುತ್ತೆ ಎಲ್ಲ ಎಂಟ್ರ್ ಮಾಡಿ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಕೇಳುತ್ತೆ ಅದನ್ನೆಲ್ಲ ಎಂಟ್ರಿ ಮಾಡಿ ಅಪ್ಲೋಡ್ ಮಾಡಿದ ಆದಮೇಲೆ ನಿಮ್ಗೆ ಏನಾಗುತ್ತೆ, ಅಗೇನ್ ಮೇಲ್ ಬರುತ್ತೆ, ಕನ್ಫರ್ಮೇಷನ್ ಮೇಲ್ ಬರುತ್ತೆ. ಅದ್ರ ಜೊತೆಗೆ ನಿಮ್ಗೆ ಏನು ಬರುತ್ತೆ ಅಂದರೆ ನಿಮ್ಮ ಈ ಎಕ್ಸಾಮ್ ಆಪ್ಟಿಟ್ಯೂಡ್ ಟೆಸ್ಟ್ ಯಾವತ್ತಿರುತ್ತೆ ಮತ್ತು ಯಾವ ಟೈಮಿಂಗ್ಸಲ್ಲಿ ಇರುತ್ತೆ ಅನ್ನೋದು ಸಹ ನಿಮಗೆ ಸ್ಕೆಡ್ಯೂಲು ಸಹ ಬರುತ್ತೆ ನಿಮಗೆ. ಸೊ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಯಾವ ಥರ ಅಪ್ಲಿಕೇಶನನ್ನು ಅಪ್ಲೈ ಮಾಡೋದು. ಇದು ತುಂಬ ಚೆನ್ನಾಗಿದೆ, ಮೆಜಾರಿಟಿ ಸ್ಟೂಡೆಂಟ್ಸ್ಗಳಿಗೆ ಸಿಗುತ್ತೆ ಇದು ಸ್ಕಾಲರ್ಶಿಪ್ಪು, ಮತ್ತು ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಸಹ ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಲ್ಲರೂ ಅಪ್ಲೈ ಮಾಡಿ, ನೀವು ಅಪ್ಲೈ ಮಾಡಿ, ಹಾಗೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ, ಇದನ್ನು ಎಲ್ಲರೂ ಅಪ್ಲೈ ಮಾಡಿ. ಸೊ ಇದೇ ಥರದ ಇನ್ನಷ್ಟು ಇನ್ಫಾರ್ಮೇಷನ್ಗಳಿಗೆ ದಯವಿಟ್ಟು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹಾಗೆ ನಂದು ವಾಟ್ಸಪ್ ಚಾನಲ್ ಇದೆ, ವಾಟ್ಸಪ್ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದಕ್ಕೆ ಜಾಯ್ನ್ ಆಗಿ ಯಾವುದೇ ಇನ್ಫಾರ್ಮೇಷನ್ ಬಂದರೂ ನಾನು ನಿಮಗೆ ಪಾಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಆಲ್.